ವೆಲ್ಕಮ್ ಬ್ಯಾಕ್. ಬೆಳಗಾವಿಯ ನೇಕಾರರಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ದಿಢೀರಂತ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಮಾಡಿರುವಂಥದ್ದು ಈಗ ನೇಕಾರರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿಯನ್ನ ಈ ಯುದ್ಧ ತಂದೊಡ್ಡಿದೆ. ಕಚ್ಚಾ ವಸ್ತುಗಳ ಬೆಲೆ ದಿಢೀರ್ ಏರಿಕೆಗೆ ಆಕ್ರೋಶ ವ್ಯಕ್ತವಾಗಿದೆ. ಬೆಳಗಾವಿಯ ನೂರಾರು ನೇಕಾರರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸೀರೆಗೆ ಬಳಸುವಂತಹ ಜರಿ, ಪಾಲಿಸ್ಟರ್ ಇವೆಲ್ಲವೂ ದುಬಾರಿಯಾಗಿದೆ. ಏಕಾಏಕಿ 60 ರೂಪಾಯಿ ಏರಿಕೆಗೆ ನೇಕಾರರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯ ವಡಗಾವಿಯ 12,000 ಮಗ್ಗಗಳಿಗೆ ಸಂಕಷ್ಟ ಎದುರಾಗಿದೆ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂತಹ ಭೀಕರ ಯುದ್ಧ ಈಗ ನೇಕಾರರ ಕುಟುಂಬಗಳಿಗೆ ಕೂಡ ತಟ್ಟಿರುವಂಥದ್ದು. ಪ್ರಮುಖವಾಗಿ ಸೀರೆಗೆ ಬಳಸುವಂಥ ಕಚ್ಚಾ ವಸ್ತುಗಳ ಬೆಲೆ ದಿಢೀರಾಗಿ ಏರಿಕೆ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ವಡಗಾವಿ ಪ್ರದೇಶದಲ್ಲಿ ಇರುವಂಥ ಜರಿ ಘಟಕದಲ್ಲಿ ಇರುವಂಥದ್ದು ಗಮನಿಸ್ಬೋದು. ಇವೇನಿದ್ದಾವೆ ಇದು ಸೀರೆಗೆ ಬಳಸುವಂಥ ಕಚ್ಚಾ ವಸ್ತುಗಳನ್ನು ತಯಾರು ಮಾಡುವಂಥ ಈ ಒಂದು ಕಾರ್ಖಾನೆ ಇದೆ. ಈ ಒಂದು ಜರಿ ಘಟಕ ಏನಿದೆ ಪ್ರಮುಖವಾಗಿ ಇದನ್ನು ಎಲ್ಲಿ ಸೂರತ್ನಿಂದ ಅಥವಾ ಇಂಚಲ್ ಕರಂಜಿಯಿಂದ ಖರೀದಿ ಮಾಡ್ಕೊಂಡು ಬರಲಾಗುತ್ತೆ. ಅವರು ಹೊರದೇಶಗಳಿಂದ ಈ ಒಂದು ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಬರ್ತಾರೆ. ಆದರೆ ಯುದ್ಧದ ನೆಪದಲ್ಲಿ ಈಗಾಗಲೇ ಏನು ಪಾಲಿಸ್ಟರ್ ಬೆಲೆ ಇರ್ಬೋದು ಅಥವಾ ಮೆಟಾಲಿಕ್ ಫಿಲ್ಮನ್ನು ಏಕಾಏಕಿ ಹೆಚ್ಚಳ ಮಾಡಿದ್ದಾರೆ. ಹಾಗಾಗಿ ಈಗ ಸೀರೆಗೆ ಬಳಸುವಂಥ ಈ ಕಚ್ಚಾ ವಸ್ತುಗಳು ಹೆಚ್ಚಳ ಆಗಿರೋದ್ರಿಂದ ಈ ಒಂದು ಕೆಲಸವನ್ನು ಮಾಡ್ತಿರುವಂಥ ಈ ಒಂದು ಉದ್ಯಮವನ್ನು ಮಾಡ್ತಿರುವಂಥ ಕುಟುಂಬಗಳು ಈಗ ಮತ್ತೆ ಬೀದಿಗೆ ಬರುವಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ಕಚ್ಚಾ ವಸ್ತು ಕೂಡ ರೆಡಿ ಆಗಿರುವಂಥದ್ದು. ಇದನ್ನು ಸೀರೆಗೆ ಕೊನೆಗೆ ಬಳಸುವಂಥ ಕಚ್ಚಾ ವಸ್ತು ಮಾತ್ರ ಆಗಿರುವಂಥದ್ದು. ಎಲ್ಲವನ್ನು ಕೂಡ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಒಂದೊಂದು ಇದಕ್ಕೂ ಕೂಡ ಏಕಾಏಕಿ ದರವನ್ನು ಹೆಚ್ಚಳ ಮಾಡಿದ್ರಿಂದ ಈ ಒಂದು ಕುಟುಂಬ ಈಗ ಸಂಪೂರ್ಣವಾಗಿ ಬೀದಿಗೆ ಬರುವಂಥ ಪರಿಸ್ಥಿತಿ ಕೂಡ ಇರುವಂಥದ್ದು ಗಮನಿಸ್ಬೋದು. ಈ ಮುಂಚೆ ಮೆಟಾಲಿಕ್ ಜರಿಗೆ 740 ರೂಪಾಯಿ ಇತ್ತು. ಆದರೆ ಈಗ ಏಕಾಏಕಿ ಅದನ್ನು 60 ರೂಪಾಯಿ ಅಂದರೆ 300 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಮತ್ತೊಂದು ಕಡೆ ಮುಂಚೆ ಪಾಲಿಸ್ಟರ್ 109 ರೂಪಾಯಿ ಇದ್ದಿದ್ದೀಗ 140 ರೂಪಾಯಿಗೆ ಏರಿಕೆ ಆಗಿರೋದ್ರಿಂದ ಹೆಚ್ಚಿನ ಬೆಲೆ ಅಂದರೆ ಕೆ ಜಿಗೆ ಏಕಾಏಕಿ 30ರಿಂದ 40 ರೂಪಾಯಿ 50ರಿಂದ 60 ರೂಪಾಯಿ ಹೆಚ್ಚಳ ಆಗಿರೋದ್ರಿಂದ ಈ ಒಂದು ಕುಟುಂಬ ಈ ಒಂದು ಉದ್ಯಮಕ್ಕೂ ಕೂಡ ದೊಡ್ಡ ಹೊಡೆತ ಕೂಡ ಬಿದ್ದಂತಾಗಿರುವಂಥದ್ದು. ಈ ಸಮಸ್ಯೆ ಅಂದರೆ ಏರಿಕೆ ಅಂದರೆ ಯಾವ ರೀತಿ ಏರಿಕೆ? ಏನು ಮುಂಚೆ ಏನಿತ್ತು ಆ ರೇಟ್ ಈಗಿಲ್ಲ. ಯಾಕಂತಂದರೆ ಈ ಯುದ್ಧದ ನೆಪವನ್ನು ಹೇಳ್ಕೊಂತ ಈಗೇನು ಮೊದಲಿಂದ ಹೊರದೇಶದಿಂದನೇ ಕಚ್ಚಾ ವಸ್ತು ಬರ್ತದೆ. ಅದು ಬರೋದು ಸೂರತ್ತಲ್ಲಿ ಬಂದು ಅದ್ರ ಕಲರಿಂಗ್ ಆಗುತ್ತೆ. ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ಆಗುತ್ತೆ. ಅಲ್ಲಿಂದ ನಾವು ಇಲ್ಲಿ ಕಚ್ಚಾ ವಸ್ತುನ ತರಿಸ್ತೀವಿ. ತಂದ ನಂತರ ಅದನ್ನು ನಾವೆಲ್ಲ ರೆಡಿ ಮಾಡಿ ಮಾರುವವರೆಗೂ ಒಂದು ರೇಟ್ ಇತ್ತು. ಈಗ ದಿಢೀರನೇ ಪಾಲಿಸ್ಟರ್ದ ರೇಟು 30 ರೂಪಾಯಿ ವಾಡಾಗಿದೆ. ಆಮೇಲೆ ನಮ್ಗೆ ಹತ್ತಕ್ಕಂಥ ಮೆಟಾಲಿಕ್ ಫಿಲ್ಮು ಅದು 60 ರೂಪಾಯಿ ಕೆ ಜಿಗೆ ವಾಡಾಗಿದೆ, ಜಾಸ್ತಿ ಆಗಿದೆ. ಹಿಂಗಿರೋದ್ರಿಂದ ಮೊದಲೇ 2 ವರ್ಷದಿಂದ ಈ ನೇಕಾರಿಕೆ ಉದ್ಯಮ ಸಂಪೂರ್ಣ ಅಳಿವಿನ ಅಂಚಿನಲ್ಲಿ ಇರೋದ್ರಿಂದ ವ್ಯಾಪಾರ ಇಲ್ಲ. ಆಮೇಲೆ ಕೊಟ್ಟಂಥ ಸೀರೆ ಬಿಲ್ ಬರ್ತಾಯಿಲ್ಲ. ಹೀಗಾಗಿ ಎಲ್ಲ ನೇಕಾರರು, ಇಡೀ ರಾಜ್ಯದ ನೇಕಾರರು ಸಂಕಷ್ಟದಲ್ಲಿದ್ದಾರೆ. ಎಷ್ಟು ಇದಾವೆ ಸರ್ ಈ ರೀತಿ ಬೆಳಗಾವಿಯಲ್ಲಿ? ಎಷ್ಟಿದ್ದಾವೆ ಈ ರೀತಿ ನೋಡಿ? ಬೆಳಗಾವಿಯಲ್ಲಿ ಟೋಟಲ್ ಬೆಳಗಾವಿ ಜಿಲ್ಲೆ ವ್ಯಾಪ್ತಿಗೆ ಬರಬೇಕಾದ್ರೆ 28,000 ಮಗ್ಗಗಳಿವೆ. ಅದರಲ್ಲಿ ಈಗೇನು ಹೆಚ್ಚಿನ ಅಂದರೆ ರೈಪಿಯರ್ ಮಗ್ಗಗಳು ಆಮೇಲೆ ಮೊದಲಿರ್ತಕ್ಕಂಥ ಸ್ವಲ್ಪ ಕಡಿಮೆಯಾಗಿ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಅದಕ್ಕೇನು ಸಮಸ್ಯೆ ಏನು ಇಲ್ಲ. ಆದರೆ ಮಾರ್ತಕ್ಕಂಥ ಸೀರೆಗೆ ಬೆಲೆ ಇಲ್ಲ. ಸರ್ಕಾರ ಅದ್ರ ಬಗ್ಗೆ ಯಾವುದೂ ಇದನ್ನು ಮಾಡಿಲ್ಲ. ನಮ್ಗೆ 10 HP ಕರೆಂಟ್ ಫ್ರೀ ಕೊಟ್ಟಿದ್ದರೂ ಕೂಡ ಇದೇನು ವ್ಯವಸ್ಥೆ ಏನಿದೆ ಮಾರುಕಟ್ಟೆ ವ್ಯವಸ್ಥೆ ಸರಿಯಾಗಿ ಇಲ್ಲದೇ ಇರೋದ್ರಿಂದ ಯುದ್ಧದ ನೆಪ ಅಷ್ಟೇ ಮಾಡ್ಕೊಂಡು ಏರಿಕೆ ಮಾಡಿದಾರೆ ಅಥವಾ ನಿಜವಾಗ್ಲೂ ಏನಾದರೂ ಈ ರೀತಿ ಸಮಸ್ಯೆ ಆಗ್ತಿದೆಯಾ? ಇಲ್ಲ. ಮೊದಲೇನು ಇಷ್ಟೇನು ರೇಟ್ ಇಷ್ಟು ಹೈ ರೇಟ್ ಬಂದಿದ್ದು ಇಲ್ಲೇ ಇಲ್ಲ. ಈ ಯುದ್ಧದ ನೆಪದಲ್ಲಿನೇ ಇಷ್ಟು ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಈಗ ಒಂದು ಸೂರತ್ನಿಂದ ಬರುತ್ತಂತಾರೆ. ಹಾಗಾಗಿ ತಮ್ಮನ್ನು ಕೇಳ್ತಾಯಿನಿ, ಇದು ಯುದ್ಧದ ನೆಪಕ್ಕೆ ಮಾತ್ರ ಏರಿಕೆ ಮಾಡಿದ್ದಾರೆ ಅನ್ಸುತ್ತೆ? ಖಂಡಿತವಾಗೂ ಯುದ್ಧದ ನೆಪದಲ್ಲಿಯೇ ನಮಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದು ಮಾಡ್ತಾರೆ. ಮತ್ತು ಇದು ಕೂಡ ನಮಗೆ ಒಂದೊಂದು ಸಂಶಯ ಕಾಡ್ತದೆ. ಒಂದು ಮಾಫಿಯಾ ಕೂಡ ಇರ್ಬೋದು ಅನ್ನುವಂಥ ಸಂಶಯ ಕಾಡುತ್ತೆ. ಒಟ್ಟಾರೆ ಇದಕ್ಕೆ ಬಲಿಪಶಾಗಿ ನೊಂದ್ಕೊಂಡವ್ರು ನಾವು ನೇಕಾರರು ಮಾತ್ರ ಅನ್ನುವಂಥದ್ದನ್ನು ಈಗ ಸ್ಪಷ್ಟಪಡಿಸ್ಬೋದು ನಾವು. ಈ ಒಂದು ಉದ್ಯಮ ಸಾಕಷ್ಟು ಸಂಕಷ್ಟದಲ್ಲಿ ಇರುವಂಥದ್ದು. ಹಾಗಾಗಿ ಅದನ್ನು ಎತ್ತುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಕೂಡ ಮಾಡಬೇಕು ಅನ್ನುವಂಥದ್ದು ಈ ಒಂದು ಉದ್ಯಮಿಗಳ ಒಂದು ಒತ್ತಾಸೆ ಕೂಡ ಆಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲೇರಿ ಪ್ರಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.
ವೆಲ್ಕಮ್ ಬ್ಯಾಕ್. ಬೆಳಗಾವಿಯ ನೇಕಾರರಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ದಿಢೀರಂತ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಮಾಡಿರುವಂಥದ್ದು ಈಗ ನೇಕಾರರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿಯನ್ನ ಈ ಯುದ್ಧ ತಂದೊಡ್ಡಿದೆ. ಕಚ್ಚಾ ವಸ್ತುಗಳ ಬೆಲೆ ದಿಢೀರ್ ಏರಿಕೆಗೆ ಆಕ್ರೋಶ ವ್ಯಕ್ತವಾಗಿದೆ. ಬೆಳಗಾವಿಯ ನೂರಾರು ನೇಕಾರರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸೀರೆಗೆ ಬಳಸುವಂತಹ ಜರಿ, ಪಾಲಿಸ್ಟರ್ ಇವೆಲ್ಲವೂ ದುಬಾರಿಯಾಗಿದೆ. ಏಕಾಏಕಿ 60 ರೂಪಾಯಿ ಏರಿಕೆಗೆ ನೇಕಾರರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯ ವಡಗಾವಿಯ 12,000 ಮಗ್ಗಗಳಿಗೆ ಸಂಕಷ್ಟ ಎದುರಾಗಿದೆ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಾ ಇರುವಂತಹ ಭೀಕರ ಯುದ್ಧ ಈಗ ನೇಕಾರರ ಕುಟುಂಬಗಳಿಗೆ ಕೂಡ ತಟ್ಟಿರುವಂಥದ್ದು. ಪ್ರಮುಖವಾಗಿ ಸೀರೆಗೆ ಬಳಸುವಂಥ ಕಚ್ಚಾ ವಸ್ತುಗಳ ಬೆಲೆ ದಿಢೀರಾಗಿ ಏರಿಕೆ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ವಡಗಾವಿ ಪ್ರದೇಶದಲ್ಲಿ ಇರುವಂಥ ಜರಿ ಘಟಕದಲ್ಲಿ ಇರುವಂಥದ್ದು ಗಮನಿಸ್ಬೋದು. ಇವೇನಿದಾವೆ ಇದು ಸೀರೆಗೆ ಬಳಸುವಂಥ ಕಚ್ಚಾ ವಸ್ತುಗಳನ್ನು ತಯಾರು ಮಾಡುವಂಥ ಈ ಒಂದು ಕಾರ್ಖಾನೆ ಇದೆ. ಈ ಒಂದು ಜರಿ ಘಟಕ ಏನಿದೆ ಪ್ರಮುಖವಾಗಿ ಇದನ್ನು ಎಲ್ಲಿ ಸೂರತ್ನಿಂದ ಅಥವಾ ಇಂಚಲ್ ಕರಂಜಿಯಿಂದ ಖರೀದಿ ಮಾಡ್ಕೊಂಡು ಬರಲಾಗುತ್ತೆ. ಅವರು ಹೊರ ದೇಶಗಳಿಂದ ಈ ಒಂದು ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಬರ್ತಾರೆ. ಆದರೆ ಯುದ್ಧದ ನೆಪದಲ್ಲಿ ಈಗಾಗಲೇ ಏನು ಪಾಲಿಸ್ಟರ್ ಬೆಲೆ ಇರ್ಬೋದು ಅಥವಾ ಮೆಟಾಲಿಕ್ ಫಿಲ್ಮನ್ನು ಏಕಾಏಕಿ ಹೆಚ್ಚಳ ಮಾಡಿದ್ದಾರೆ. ಹಾಗಾಗಿ ಈಗ ಸೀರೆಗೆ ಬಳಸುವಂಥ ಈ ಕಚ್ಚಾ ವಸ್ತುಗಳು ಹೆಚ್ಚಳ ಆಗಿರೋದ್ರಿಂದ ಈ ಒಂದು ಕೆಲಸವನ್ನು ಮಾಡ್ತಿರುವಂಥ ಈ ಒಂದು ಉದ್ಯಮವನ್ನು ಮಾಡ್ತಿರುವಂಥ ಕುಟುಂಬಗಳು ಈಗ ಮತ್ತೆ ಬೀದಿಗೆ ಬರುವಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ಕಚ್ಚಾ ವಸ್ತು ಕೂಡ ರೆಡಿ ಆಗಿರುವಂಥದ್ದು. ಇದನ್ನು ಸೀರೆಗೆ ಕೊನೆಗೆ ಬಳಸುವಂಥ ಕಚ್ಚಾ ವಸ್ತು ಮಾತ್ರ ಆಗಿರುವಂಥದ್ದು. ಎಲ್ಲವನ್ನು ಕೂಡ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಒಂದೊಂದು ಇದಕ್ಕೂ ಕೂಡ ಏಕಾಏಕಿ ದರವನ್ನು ಹೆಚ್ಚಳ ಮಾಡಿದ್ರಿಂದ ಈ ಒಂದು ಕುಟುಂಬ ಈಗ ಸಂಪೂರ್ಣವಾಗಿ ಬೀದಿಗೆ ಬರುವಂಥ ಪರಿಸ್ಥಿತಿ ಕೂಡ ಇರುವಂಥದ್ದು ಗಮನಿಸ್ಬೋದು. ಈ ಮುಂಚೆ ಮೆಟಾಲಿಕ್ ಜರಿಗೆ 740 ರೂಪಾಯಿ ಇತ್ತು. ಆದರೆ ಈಗ ಏಕಾಏಕಿ ಅದನ್ನು 60 ರೂಪಾಯಿ ಅಂದರೆ 300 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಮತ್ತೊಂದು ಕಡೆ ಮುಂಚೆ ಪಾಲಿಸ್ಟರ್ 109 ರೂಪಾಯಿ ಇದ್ದಿದ್ದೀಗ 140 ರೂಪಾಯಿಗೆ ಏರಿಕೆ ಆಗಿರೋದ್ರಿಂದ ಹೆಚ್ಚಿನ ಬೆಲೆ ಅಂದರೆ ಕೆ ಜಿಗೆ ಏಕಾಏಕಿ 30ರಿಂದ 40 ರೂಪಾಯಿ 50ರಿಂದ 60 ರೂಪಾಯಿ ಹೆಚ್ಚಳ ಆಗಿರೋದ್ರಿಂದ ಈ ಒಂದು ಕುಟುಂಬ ಈ ಒಂದು ಉದ್ಯಮಕ್ಕೂ ಕೂಡ ದೊಡ್ಡ ಹೊಡೆತ ಕೂಡ ಬಿದ್ದಂತಾಗಿರುವಂಥದ್ದು. ಈ ಸಮಸ್ಯೆ ಅಂದರೆ ಏರಿಕೆ ಅಂದರೆ ಯಾವ ರೀತಿ ಏರಿಕೆ? ಏನು ಮುಂಚೆ ಏನಿತ್ತು ಆ ರೇಟ್ ಈಗಿಲ್ಲ. ಯಾಕಂತಂದರೆ ಈ ಯುದ್ಧದ ನೆಪವನ್ನು ಹೇಳ್ಕೊಂತ ಈಗೇನು ಮೊದಲಿಂದ ಹೊರ ದೇಶದಿಂದನೇ ಕಚ್ಚಾ ವಸ್ತು ಬರ್ತದೆ. ಅದು ಬರೋದು ಸೂರತ್ತಲ್ಲಿ ಬಂದು ಅದ್ರ ಕಲರಿಂಗ್ ಆಗುತ್ತೆ. ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ಆಗುತ್ತೆ. ಅಲ್ಲಿಂದ ನಾವು ಇಲ್ಲಿ ಕಚ್ಚಾ ವಸ್ತುನ ತರಿಸ್ತೀವಿ. ತಂದ ನಂತರ ಅದನ್ನು ನಾವೆಲ್ಲ ರೆಡಿ ಮಾಡಿ ಮಾರುವವರೆಗೂ ಒಂದು ರೇಟ್ ಇತ್ತು. ಈಗ ದಿಢೀರನೇ ಪಾಲಿಸ್ಟರ್ದ ರೇಟು 30 ರೂಪಾಯಿ ವಾಡಾಗಿದೆ. ಆಮೇಲೆ ನಮ್ಗೆ ಹತ್ತಕ್ಕಂಥ ಮೆಟಾಲಿಕ್ ಫಿಲ್ಮು ಅದು